ಸದ್ಯ ಎಲ್ಲಿ ನೋಡಿದ್ರು ಮಾರ್ಕ್ಸ್ ಸಿನಿಮಾದ ಹವಾ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮತ್ತೊಂದ್ ಕಡೆ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈ ಒಂದು ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿರುವಂತಹ ಪ್ರತಾಪ್ ನಾರಾಯಣ್ ಅವರು ನಮ್ಮ ಜೊತೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಒಂದಷ್ಟು ವಿಚಾರಗಳ ಬಗ್ಗೆ, ಮಾರ್ಕ್ಸ್ ಸಿನಿಮಾದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅವು ಹೇಗಿತ್ತು. ಮೊನ್ನೆ ಟ್ರೈಲರ್ ಲಾಂಚ್ ನಲ್ಲೇ ಹೇಳ್ತಾ ಇದ್ರು, ಅವ್ರ ತಾಯಿಯ ಈಡೇರಿಕೆಯಂತೆ, ಒಂದು ಆಸೆಯಂತೆ ಅವರು ಸುದೀಪ್ ಅವರೊಟ್ಟಿಗೆ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಅವರು ಅಲ್ಲೇ ಹೇಳಿದ್ರು. ತಮ್ಮನ್ ರೀತಿ ಒಂದು ಸಿನಿಮಾದಲ್ಲಿ ಮಾಡಿದೀನಿ ಅಂತ ಹೇಳ್ಬಿಟ್ಟು ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ ಸುದೀಪ್ ಅವರೊಟ್ಟಿಗೆ ಆಕ್ಟ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ತಾಯಿಯವರ ಕನಸಾಗಿತ್ತು ಅಂತ ನೀವು ಮೊನ್ನೆನೆ ಹೇಳಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮೊದಲನೇದಾಗಿ ಸಿನಿಮಾಲ್ ನಾನು ಅವ್ರ ತಮ್ಮನ ಪಾತ್ರ ಮಾಡ್ತಿಲ್ಲ. ಸುಮಾರು ಜನ ಕನ್ಫ್ಯೂಸ್ ಆಗಾರೆ. ನನಗೂ ಸುಮಾರು ಜನಕ್ಕೆ ನೀನು ಏನು ಆ ಸಿನಿಮಾಲಿ ತಮ್ಮನ ಪಾತ್ರ ಮಾಡ್ತಾ ಇದೀಯ ಅಂತಲ್ಲ. ತಮ್ಮ ಅಲ್ಲ, ಅದು ನಮ್ಮ ಅಮ್ಮನಿಗೆ ಆಸೆ ಇತ್ತು, ಲೈಕ್ ತಮ್ಮನ ರೋಲ್ ಏನೋ ಮಾಡು ಅವ್ರ ಜೊತೆಲಿ ಅಂತ. ಮೇ ಬಿ ಆ ಮೆಸೇಜ್ ಹಂಗೆ ಕನ್ವೆ ಆಗಿದೆ. ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಸರ್. ಫಸ್ಟ್ಲಿ ಏನಂದರೆ, ಸಿ ಎಲ್ಲ ಆರ್ಟಿಸ್ಟ್ಗೂ ಒಂದು ಆಸೆ ಇರುತ್ತೆ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು ಅಂತ. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಅವರು ನಟನೆ ಅಂತ ಬಂದಾಗ ಎಲ್ಲ ಹರಿದು ಕುಡಿದ್ಬಿಟ್ಟವ್ರೆ. ಸೊ ಎಲ್ಲ ಒಂದು ಕಡೆ ನಾನು ಕೆಂಪೇಗೌಡ ಸೆಟ್ಟಲ್ಲಿ ನೋಡಿದ್ದೆ ಅವ್ರದ್ದು. ನಾನು ಒಂದೇ ಸರಿ ನೋಡಿರೋದು ಅವರು ಇದುವರೆಗೂ ಸೆಟ್ಟಲ್ಲಿ ಹೋಗಿ ಪರ್ಸ್ನಲ್ ಆಗಿ ಅವರು ಆ್ಯಕ್ಟಿಂಗ್ ಮಾಡ್ತಿರೋದು ನೋಡಿದ್ರೆ ಕೆಂಪೇಗೌಡ ಟೈಮಲ್ಲೇ. ಸೊ ಆಯಿತು, ಅದು ಸುಮಾರು 10 ವರ್ಷ ಆಯ್ತು ಈಸಿಯಾಗಿ. ಹಾಂ, ಸೊ ಅದಾದಮೇಲೆ ಸೊ ಫಸ್ಟ್ ಟೈಮ್ ನಾನು ಸುದೀಪ್ ಸರ್ ಜೊತೆ. ಸೊ ಫಸ್ಟ್ ಡೇ ಆಫ್ ಶೂಟೇ ಒಂಥರ ಲೈಟಾಗಿ ನರ್ವಸ್. ಎಲ್ಲ ಆರ್ಟಿಸ್ಟ್ಗಳು ಇವ್ರು ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಸಚ್ ಅ ಬಿಗ್ ಸ್ಟಾರ್. ಒಂದು ಲೈಟಾಗಿ ಒಂದು ನರ್ವಸ್ನೆಸ್ ಇರುತ್ತೆ. ಸೊ ಏನಾಯಿತು, ಎಲ್ಲರೂ ಬಂದ್ರಿ. ಸೊ ಸುದೀಪ್ ಸರ್ಗೆ ನಾವೆಲ್ಲ ರಿಪೋರ್ಟ್ ಮಾಡೋ ಥರ ಸೀನು. ಇವಾಗ ಪೊಲೀಸ್ ಅಂದರೆ ಹೆಂಗಿರುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜು, ಸೀನಿಯರ್ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಕೈಯಿಂದ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅಂದ್ಕೊಂಡು ಹಿಂಗೆ ನಿಂತ್ಕೊಳ್ತೀರ. ಸೊ ಅವ್ರು ಎಷ್ಟು ಸ್ವೀಟಾಗಿ ಹೇಳಿದ್ರು ಅಂದರೆ, ಓಕೆ ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ತೀಯಾ ಅಂದರು. ನಾನು ಸೆಕೆಂಡ್ ಬ್ಲ್ಯಾಂಕ್ ಅಲ್ಲ ಸರ್, ನೀವು ಸೀನಿಯರ್ ಆಫೀಸರು, ಕರೆಕ್ಟು ಸೀನಿಯರು. ನಾನು ಯೂನಿಫಾರ್ಮ್ ಹಾಕ್ಕೊಂಡಾಗ ನೀನು ಅದು ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇವಾಗ ನಾವೆಲ್ಲ ಸಸ್ಪೆಂಡು. ಸೊ ಈ ಗ್ಯಾಪಲ್ಲಿ ಇವಾಗ ನಾವು ಸಸ್ಪೆಂಡ್ ಆಗಿ ನಾವೆಲ್ಲ ಒಟ್ಟಿಗೆ ಏನೋ ಒಂದು ಕೇಸ್ ಸಾಲ್ವ್ ಮಾಡಕ್ಕೆ ಬಂದಿದ್ದೀರಿ ಅಂದರೆ ವಿ ಹ್ಯಾವ್ ದಟ್ ಬಾಂಡಿಂಗ್, ಮೋರ್ ಆಫ್ ಲೈಕ್ ಅ ಫ್ಯಾಮಿಲಿ ಥರ ಇರ್ಬೇಕಾದ್ರೆ ನೀನು ಎಷ್ಟು ಫ್ರೀ ಆಗಿರ್ತೀಯ ಅಷ್ಟು ಒಳ್ಳೆಯದು. ಫ್ರೀ ಆಗಿರು, ಕೈನ ಹಿಂಗೆ ಮಾಡ್ಕೋ, ಏನೋ ಮ್ಯಾನ್ರಿಸಮ್ ಮಾಡು, ಸಮಥಿಂಗ್ ಯು ಡೂ ನ್ಯಾಚುರಲ್ ಆಗಿರಲಿ ಅಂತ. ನನ್ಗೆ ಅವ್ರು ಹೇಳಿದ್ರು, ರಜನಿ ಸರ್ಲ ಮೈ ಮೇಲೆ ಬಂದ್ಬಿಟ್ರು, ಹಿಂಗೆ ಸೊಂಟದ ಮೇಲೆ ಕೈ ಹಿಂಗೋಯ್ತು ಹಿಂಗೆ ಅಂದ್ಕೊಂಡು. ಸೊ ಅಗೇನ್ ಸಿ ಅವ್ರು ಕೊಟ್ಟಂಥ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ, ಲೈಕ್ ಹಿ ಗೇವ್ ಅಸ್ ದಟ್ ಲಿಬರ್ಟಿ. ಮಾಡಿ ಫ್ರೀ ಆಗಿರಿ, ಅರ್ಥ ಮಾಡ್ಕೊಳ್ಳಿ ಏನು ನಿಮ್ಗೆ ಏನು ಪಾತ್ರ. ಸೊ ಹಂಗೆ ಶುರುವಾಯಿತು ಸರ್. ಸೊ ಅದು ನಮಗೊಂಥರ ಕಾನ್ಫಿಡೆನ್ಸ್ ಕೊಡೋಕೆ ಶುರು ಆಯಿತು. ಆ ನರ್ವಸ್ನೆಸ್ಸೇ ಹೋಗ್ಬಿಡ್ತು, ಫ್ರೀ ಆಗಿಬಿಟ್ರಿ ನಾವು. ಯಾಕಂದರೆ ಅವ್ರು ನಮ್ಮ ಒಟ್ಟಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು, ಸಡನ್ನಾಗಿ ಇಲ್ಲಿ ಕಾಮಿಡಿ ಮಾಡ್ತಾರೆ, ಸಡನ್ನಾಗಿ ಅಲ್ಲಿ ಹೋಗ್ಬಿಟ್ಟು ಅಂತ ಹಿಂಗೆ ಯಾರು ಇವರು ಅಂತ. ಸೊ ಅಗೇನ್ ಇಟ್ ವಾಸ್ ಆಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಡೈರೆಕ್ಟರ್. ವೆರಿ ವೆಲ್ ಪ್ಲ್ಯಾನ್ ಡೈರೆಕ್ಟರ್. ಅಂದರೆ ನನಗೆ ಸ್ಟಾರ್ಟಿಂಗು ಸಿನಿಮಾ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡಿಸೆಂಬರ್ 25 ಅನೌನ್ಸ್ ಮಾಡಿಬಿಟ್ಟವ್ರು ಸುದೀಪ್ ಸರ್. ನಿಜವಾಗ್ಲೂ ಮಾಡ್ತಾರೆ, ಜೂನ್ ಎಂಡ್ ಏನೋ. ನಾನು ಅವಾಗ ಮೀಟ್ ಮಾಡಿದ್ದು. ಆ್ಯಂಡ್ ಈ ಸಿನಿಮಾಗೆ ಸುದೀಪ್ ಸರೇ ನನಗೆ ರೆಫರ್ ಮಾಡಿದ್ದು. ಸೊ ಒಂದು ಆ ಎಕ್ಸೈಟ್ಮೆಂಟ್ ಒಂದಿತ್ತು, ಲೈಕ್ ಸುದೀಪ್ ಸರೇ ರೆಫರ್ ಮಾಡವ್ರೆ. ಸೊ ಡೈರೆಕ್ಟರ್ ಸರ್ನ ಮೀಟ್ ಮಾಡ್ತೀನಿ. ತುಂಬ ಕ್ಲಾರಿಟಿ ಇರುವಂಥ ಡೈರೆಕ್ಟರ್. ಇಟ್ಸ್ ನಾಟ್ ಈಸಿ. ಲೈಕ್ ನೀವು ನೋಡ್ದಂಗೆ ಟ್ರೈಲರಲ್ಲಿ ವಿ ಹ್ಯಾವ್ ಸಚ್ ಅ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್. ಆ್ಯಂಡ್ ಪ್ರತಿ ಸೀನ್ಗಳಲ್ಲೂ 500 ಜನ, 1000 ಜನ, ಅಷ್ಟು ಜನನ ನೀವು ಕೋಆರ್ಡಿನೇಷನ್ ಮಾಡಿಕೊಂಡು ನಿಮ್ಗೆ ಆ ಸೀನ್ ಹಿಂಗೆ ಬರಬೇಕು ಅಂದರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಟೀಮ್ ಅವ್ರಿಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಮೇಲೆ ಆರ್ಟಿಸ್ಟ್ಗಳ್ದು ಅಷ್ಟೇ ಎಲ್ಲ ಎಷ್ಟು ಚೆನ್ನಾಗಿ ಶೆಡ್ಯೂಲ್ ಮಾಡ್ಕೊಂಡಿದ್ದು ಅಂದರೆ, ಎವ್ರಿ ಡೇ ನಾವು 3 ಕಾಲ್ ಶೀಟ್ ವರ್ಕ್ ಮಾಡಿದ್ರಿ. 3 ಕಾಲ್ ಶೀಟಲ್ಲಿ ಇವಾಗ ಫಸ್ಟ್ 2 ಕಾಲ್ ಶೀಟಲ್ಲಿ ರಘು ಸರ್ ಇರ್ತಾರಂದರೆ, 3ನೇ ಕಾಲ್ ಶೀಟಲ್ಲಿ ನಾನು ಇರ್ತೀನಿ. ಸೊ ಬಂದು ಕರೆಸಿ ಸೆಟಲ್ ಕೂತ್ಕೊಂತ ಯಾವತ್ತೂ ಮಾಡಿಲ್ಲ. ರೆಸ್ಟ್ ಮಾಡ್ತಾರ್ರಿ. 2 hours ಮುಂಚೆ ನಾವು ನಿಮ್ಗೆ ಹೇಳ್ತೀವಿ ಬನ್ನಿ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಿತ್ತು ಅಂದರೆ, ಮೇಕಪ್ ಮಾಡ್ಕೊಳ್ಳೋದಿರಲಿಲ್ಲ, ನಮ್ದೇನು ರಿಚ್ ಕಾಸ್ಟ್ಯೂಮ್ ಏನಿರಲಿಲ್ಲ. ಸಿನಿಮಾ ಪೂರ್ತಿ ಒಂದೇ ಕಾಸ್ಟ್ಯೂಮು. ಸೊ ಇಟ್ ವಾಸ್ ಈಸಿ. ಬಾ, ಬಟ್ಟೆ ಹಾಕೋ, ಹೋಗ್ತಾರು. ಸೊ ಎವ್ರಿಥಿಂಗ್ ವಾಸ್ ವೆರಿ ವೆಲ್ ಪ್ಲ್ಯಾನ್ಡ್. ಆ್ಯಂಡ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್, ನಮ್ಮ DOP ಟೀಮ್ ಅವರು, ಚಂದ್ರು ಸರ್ ಅವರು. ಆ್ಯಂಡ್ ಹ್ಯಾವ್ ಟು ಅವ್ರು ಅಟ್ಲೀಸ್ಟು ಡೈರೆಕ್ಷನ್ ಟೀಮ್ ಅವ್ರಿಗೆ ಇವಾಗ ಈ ಸೀನ್ ಹೇಳಿದ್ಮೇಲೆ ನನಗೆ ಹಿಂಗೆ ಬೇಕು ಈ ಶಾರ್ಟು ಅಂದರೆ ಅವ್ರಿಗೊಂದು ಸ್ವಲ್ಪ ಸ್ಪೇಸ್ ಸಿಗೋದು. ಬಟ್ DOP ಅವ್ರ ಟೀಮ್ಗೆ, ಲೈಟಿಂಗ್ ಟೀಮ್ ಅವರು ಪಾಪ ಟೈಮೇ ಸಿಗ್ತಾ ಇರಲಿಲ್ಲ. ಆ ಗ್ಯಾಪಲ್ಲಿ ಲೈಟ್ ಸೆಟ್ ಮಾಡು, ಇನ್ನೊಂದು ಕಡೆ ಹಾರ್ಟ್ ವರ್ಕ್ ಅವರು, ಇವರೆಲ್ಲ ಎಷ್ಟು
ಎಷ್ಟು ಸ್ಯಾಕ್ರಿಫೈಸ್ ಮಾಡೋರು ಅಂದರೆ 4.5 months ದೇ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದಿಸ್ ಮೂವಿ. ಒಂದೇ ಕಾರಣಕ್ಕೆ ಸುದೀಪ್ ಸರ್ ಮಾತು ಕೊಟ್ಟವ್ರೆ 25ಕ್ಕೆ ನಾವು ಬರ್ತೀರಿ. ಯಾಕಂದ್ರೆ ಇವ್ರನ್ನೆಲ್ಲ ಕೇಳಿದ್ರು ಏನಾಗತ್ತೆ ಅಂದಾಗ ಇವರೆಲ್ಲ ಆಗತ್ತೆ ಸರ್ ಅಂತ ಅವ್ರು ಕೊಟ್ಟಂತ ಅವ್ರು ಕಾನ್ಫಿಡೆನ್ಸ್ ಕೊಟ್ರು, ಹೌದು ಆಗತ್ತೆ. ಸೊ ಅಗೇನ್ ಇವ್ರು ಬಂದು ಒಂದು ಎಲ್ರಿಗೂ ಒಂದು ಬೆನ್ನೆಲುಬಾಗಿ ಎಲ್ರಿಗೂ ನಿಂತ್ಕೊಂಡು ನಾನು ಇದೀನಿ ನೀವು ಮಾಡಿ. ಸೊ ಅಗೇನ್ ಅವ್ರು ಕೊಟ್ಟಂತ ಕಾನ್ಫಿಡೆನ್ಸೇ ಇವಾಗ ಒಂದು ಕೇಸ್ ಸ್ಟಡಿ ತರ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಲೈಕ್ 4.5 ತಿಂಗಳಲ್ಲಿ ನೀವು ಒಂದು ದೊಡ್ಡ ಸಿನಿಮಾನ ವಿತ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಬಹುದು ಅನ್ನೋದು ಒಂದು ಇಂಡಸ್ಟ್ರಿಗೆ ಸುದೀಪ್ ಸರ್ ಒಂದು ಇಂಟ್ರೊಡ್ಯೂಸ್ ಮಾಡ್ಸವ್ರೆ. ಎಸ್, ಇನ್ನೊಂದು ಹರಿದಾಡ್ತಾ ಇದೆ. ಮಾರ್ಕ್ ಸಿನಿಮಾಗೋಸ್ಕರ ಪ್ರತಾಪ್ ನಾರಾಯಣ್ ಅವರು ಒಂದಷ್ಟು ಸಿನಿಮಾಗಳ ಅವಕಾಶಗಳನ್ನ ಸೈಡ್ಗಿಟ್ರು ಅಂತ. ಹೌದು, ಆಲ್ರೆಡಿ 3 ಸಿನಿಮಾದ ಕಮಿಟ್ಮೆಂಟ್ ಆಗಿತ್ತು. ಸೊ ನಾನು ಅವ್ರಿಗೆ ಫಸ್ಟು ನಾನು ಈ ಥರ 3 ಸಿನಿಮಾ ನಡೀತಿದೆ ಸರ್, ಪಾಪ ಆ್ಯಕ್ಚುಲಿ ಹ್ಯಾವ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ನಾನು ಅವ್ರಿಗೆ ಕೇಳಿದೆ, ಸರ್ ಈ ಥರ ಮಾರ್ಕ್ ಸಿನಿಮಾ ಬಂದಿದೆ, ಡೇಟ್ಸ್ ಹಿಂಗಿದೆ ಅಂತ ನಾನು ಹೇಳಿದೆ. ಪಾಪ ಅವರೆಲ್ಲ ಎಷ್ಟು ಸ್ವೀಟಾಗಿ ಏನಂದರೆ, ಒಳ್ಳೆ ಆಪರ್ಚುನಿಟಿದು ಮಾಡಿ, ನಮಗೂ ಹೆಲ್ಪ್ ಆಗತ್ತಿದು, ನೀವು ನಮಗೆ ಫಸ್ಟೇ ಡೇಟ್ಸ್ ಕಳಿಸ್ಬಿಡಿ, ಅದ್ರ ಪ್ರಕಾರ ನಾನು ಇದು ಮಾಡ್ಕೊಳ್ತೀನಿ ಅಂದರು. ಆಮೇಲೆ ಇನ್ನೊಂದು ಸಿನಿಮಾ ಡೇಟ್ಸ್ ಕ್ಲಾಶ್ ಆಗಿ ನಾನು, ಯಾಕಂದರೆ ಯು ಶುಡ್ ಗಿವ್ ಯರ್ 100. ಆಮೇಲೆ ಅದು ಯಾವ ಥರ ಡೇಟ್ಸ್ ಬಂದು ಅಂದರೆ ತುಂಬ, ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್, ನನಗೆ ಒಂಥರ ಬೇಜಾರಾಗತ್ತೆ. ದೊಡ್ಡ ದೊಡ್ಡ ಸಿನಿಮಾನೇ ಸೇಮ್ ಡೇಟ್ಸಲ್ಲೇ ಇತ್ತು. ಸೊ ಇವಾಗ ಜಸ್ಟಿಫೈ ಮಾಡ್ಬೇಕು ಸರ್, ಯಾಕಂದರೆ ಅಲ್ಲಿ ನಾನು ಲುಕ್ಕು ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಇಫ್ ಐ ಹ್ಯಾವ್ ಟು ಗೋ ಏನೋ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ಅದು ಮಾಡೋಕ್ಕಾಗಲ್ಲ. ಓಕೆ, ಮೇ ಬಿ ಆಗೋದಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಾನು ಜಸ್ಟ್ ಒಂದು ಗಟ್ ಫೀಲಲ್ಲಿ ನಾನು ಐ ಸೆಡ್ ನೋ. ಸೊ ಹಾಗೆ ಆಗೋದಲ್ಲ ಒಳ್ಳೇದಕ್ಕೆ ಸರ್, ಮೇ ಬಿ ಸಮಥಿಂಗ್ ಬೆಟರ್ ಇಸ್ ವೇಟಿಂಗ್ ಫಾರ್ ಯು. ಇವಾಗ ನಮ್ಮ ತಾಯಿ ನನಗೆ ಯಾವಾಗಲೂ ಹೇಳ್ತಾರೆ, ನೀನು ಹಣೆ ಬರ್ದಲ್ಲೇ ನಿನಗೆ ಸಿಗಬೇಕು ಅಂತ ಇದ್ದರೆ ಅದು ಹೆಂಗೋ ಬಂದು ನಿನ್ಗೆ ಬಿಡ್ಕೊಂಬಂದು ಸಿಗುತ್ತೆ. ಸೊ ಯು ಡೋಂಟ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ನಮ್ಮ ಅಮ್ಮನಿಗೆ ಫೀಲಲ್ಲಿ ಹೇಳಿದೆ, ಮಮ್ಮಿ ಒಳ್ಳೆ ಸಿನಿಮಾ ಮಮ್ಮಿ, 2 ಮಿಸ್ ಆಯಿತು ಅಂದಾಗ ಅವ್ರು ಅದೇ ಹೇಳಿದ್ದು, ಮೇಡಮ್ ಮಗನೇ ಏನು ಮಾಡೋಕ್ಕಾಗತ್ತೆ, ಇವಾಗ ನಿನ್ಗೆ ಟೈಮ್ ನಿನ್ಗೆ ಪರ್ಮಿಟ್ ಮಾಡಿದ್ರೆ ನೀನು ಮಾಡ್ಬೋದಾಯಿತು, 2 ಸೇಮ್ ಟೈಮಲ್ಲಿ ಬಂದಾಗ ಏನು ಮಾಡೋಕ್ಕಾಗತ್ತೆ ಅಂತ. ಸರಿ ಅಂದ್ಕೊಂಡು ನನಗೆ ನಾನೇ ಇದು ಮಾಡ್ಕೊಂಡು ಓಕೆ ಮರ್ತ್ಬಿಟ್ಟೆ ಅಲ್ಲೇ. ಯು ಹ್ಯಾವ್ ಟು ಮೂವ್ ಆನ್ ಸರ್, ಅಷ್ಟೇ ಲೈಫಲ್ಲಿ. ಈಗ ಏನಂತಂದ್ರೆ ನೀವು ಸುದೀಪ್ ಅವರಿಗೆ ಹತ್ರ ಇದ್ರ, ಅದು ಗೊತ್ತು, ಯಾಕಂತಂದ್ರೆ ತಮ್ಮನ ರೀತಿಯಲ್ಲಿ ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಮಾರ್ಕ್ ಸಿನಿಮಾಗೋಸ್ಕರ 1-2 ಸಿನಿಮಾಗಳನ್ನ ನಾನು ಸೈಡ್ಗಿಟ್ಟು ಒಪ್ಕೊಳಕ್ಕಾಗಲ್ಲ, ಡೇಟ್ ಕ್ಲಾಶಸ್ ಆಯ್ತು ಅಂತ ಹೇಳ್ಬಿಟ್ಟು ಯಾವಾಗಾದ್ರೂ ಫ್ರೀ ಟೈಮ್ ಸಿಕ್ಕಾಗ ಈ ತರ ಮಾತುಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದುಂಟಾ ಅಂತ? ಇಲ್ಲ ಸರ್, ನಾನು ಅದಲ್ಲ, ನಾನು ತುಂಬ ಕಡಿಮೆ ಮಾತಾಡೋದು ಅವ್ರ ಹತ್ರ, ನಾನು ಹೇಳಲ್ಲ ನಾನು ಅದೆಲ್ಲ. ಸಿ ಇಟ್ಸ್ ಲೈಕ್, ನಾನು ಇವಾಗ ನಿಮಗೋಸ್ಕರ ನಾನು 3 ಸಿನಿಮಾ, ಇಟ್ಸ್ ಲೈಕ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ದಟ್ ಪರ್ಸನ್. ಸಿ ಐ ಡೋಂಟ್ ವಾಂಟ್ ಟು, ಏನೋ ನಾನು ತ್ಯಾಗ ಮಾಡಿದೆ ನಿಮಗೋಸ್ಕರ, ನನ್ಗೆ ಆ ಥರ ಎಲ್ಲ ಆಡಂಬರ ಮಾಡೋಕ್ಕೆ ಬರಲ್ಲ ನನಗೆ. ಐ ಆಮ್ ಮೋರ್ ಆಫ್ ವೆರಿ ಪ್ರಾಕ್ಟಿಕಲ್. ಸಿ ಐ ರೆಸ್ಪೆಕ್ಟ್ ಹಿಮ್. ಈಗ ನನ್ನ ವಾಟ್ ವಿಲ್ ಐ ಗೇನ್, ಇವಾಗ ನಾನು ಏನು ಪಡಿತೀನಿ ನಿಮ್ಮ ಮಾರ್ಕ್ಗೋಸ್ಕರ? ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಎಷ್ಟೊಂದು ಜನ ಸ್ನೇಹಿತರಿಗೆ ಹೇಳಿಲ್ಲ, ನಾನು ಬಂತು ಇಟ್ಸ್ ಓಕೆ. ಯಾಕಂದರೆ ಕಮಿಟ್ಮೆಂಟ್ ಈಸ್ ಅ ಕಮಿಟ್ಮೆಂಟ್. ನನಗೆ ನಾನು ಲೈಫಲ್ಲಿ ಕಲ್ತಿರೋದು ಏನಂದರೆ, ನಿಮ್ಮ ನಾಲಿಗೆ ಕೊಟ್ಟಂಥ ಮಾತು ಕರೆಕ್ಟಾಗಿರಬೇಕು. ಯು ಶುಡಂಟ್ ಬಿ ಅ ಆಪರ್ಚುನಿಸ್ಟ್. ಇವಾಗ ನನಗೆ ಈ ಸಿನಿಮಾಯಿಂದ ಇನ್ನೊಂದು ಯಾವುದೋ ಬಂತು, ದೊಡ್ಡದು ಬಂದು ಅಂದ್ಬಿಟ್ಟು ನನ್ನ ಜಂಪ್ ಮಾಡ್ದಂದ್ರೆ ಇಟ್ ಶೋಸ್ ಯುವರ್ ಕ್ಯಾರೆಕ್ಟರ್. ಸೊ ನಂದು ಆ ಥರ ಅಲ್ಲ. ಇವಾಗ ಒಬ್ರಿಗೆ ಮಾತು ಕೊಟ್ಟಿದ್ದೀನ, ದೊಡ್ಡ ಸಿನಿಮಾ ಆಗಲಿ ಚಿಕ್ಕ, ದೇರ್ ಈಸ್ ನಥಿಂಗ್ ಆಸ್ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ. ಸೊ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಇಟ್ಸ್ ಮೈ ಕಮಿಟ್ಮೆಂಟ್, ಐ ಶುಡ್ ರೆಸ್ಪೆಕ್ಟ್ ದೆಮ್. ಮೇ ಬಿ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವಾಗ ನಂದು ಶೂಟಿಂಗ್ ನಡೀತಾ ಇತ್ತಲ್ಲ, ಅವ್ರಿಗೋಗಿ ಹೇಳಿದೆ, ಸರ್ ಹಿಂಗಿದೆ ಗೊತ್ತಿಲ್ಲ, ನಾಳೆ ಡೇಟ್ಸ್ ಏನಾದ್ರೆ ಸರ್ ಹೆಲ್ಪು ಅಂದೆ. ಖುಷಿಯಿಂದ ನಾನು ಕಳ್ಸಿಕೊಟ್ರು ಅವರು, ಹೋಗಿ ನೀವು ಮಾಡ್ಕೊಂಬನ್ನಿ, ನಿಮ್ಗೆ ಯಾವಾಗ ಗ್ಯಾಪ್ ಸಿಗುತ್ತೆ. ಸೊ ಪಾಪ ಆಮೇಲೆ ಮಾರ್ಕ್ ತಂಡದಲ್ಲೂ ಹೆಂಗಿತ್ತು ಅಂದರೆ, ಅವ್ರು ಫಸ್ಟೇ ಡೇಟ್ಸ್ ಕೊಟ್ಬಿಟ್ರು, ಈ ಡೇಟು ಹೆಚ್ಚು ಕಡಿಮೆ ಏನಾನು ಹಿಂಗೆ ಆಗ್ಬೋದು. ಸೊ ನಾನೇನು ಮಾಡ್ತಿದ್ದೆ, 2 ದಿವಸ ಈ ಕಡೆ 2 ದಿವಸ ಈ ಕಡೆದು ಬಫರ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಸರ್ ಇದು ಡೇಟ್ಸು, ನಿಮ್ಗೆ ಈ ಡೇಟ್ಸಲ್ಲಿ ಹೆಂಗಿದೆ ನೋಡಿ ನಾನು ಬಂದು ಮಾಡಿಕೊಡ್ತೀನಿ. ಸೊ ಲಕ್ಕಿಲಿ ಈ 4.5 ತಿಂಗಳಲ್ಲಿ 3 ಸಿನಿಮಾ ಮಾಡಿದೆ, ನೀಟಾಗಿ ಎವ್ರಿಥಿಂಗ್ ವೆಂಟ್ ವೆಲ್. ಸೊ ಕಳ್ಕೊಂಡಿದ್ದ ಬಗ್ಗೆ ಏನು ರಿಗ್ರೆಟ್ಸ್ ಇಲ್ಲ ಸರ್. ಸೊ ಇಟ್ಸ್ ಅಗೇನ್ ವಾಟ್ ಆರ್ ಟೈಮ್ ಅಷ್ಟೇ. ಎಸ್, ಈ ಹಿಂದಿನ ಸಿನಿಮಾಗಳ ಪಾತ್ರಗಳಿಗೂ ಈ ಪಾತ್ರಕ್ಕೂ ಏನೆಲ್ಲ ಚೇಂಜಸ್ ಕಾಣಬಹುದು ನೀವು ಮಾಡಿರುವಂತಹ ಸಿನಿಮಾಗಳಲ್ಲಿ ಅಂತ? ಇದ್ರಲ್ಲಿ ತುಂಬಾ ಸೆಟಲ್ಡ್ ಆಕ್ಟಿಂಗ್ ಮಾಡಿದ್ದೀನಿ. ಅಂದ್ರೆ ಡಾರ್ಕ್ ಕಾಮಿಡಿ ಇದೆ, ಫಸ್ಟ್ ಟೈಮ್ ನಾನು ಡಾರ್ಕ್ ಕಾಮಿಡಿ ಮಾಡಿರೋದು. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು. ಆ್ಯಂಡ್ ಆ್ಯಕ್ಚುಲಿ ಸಿನಿಮಾ ನೋಡ್ಬಿಟ್ಟು ನೀವೇ ಹೇಳಿ. ಇನ್ನು ಈ ಮಾತು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ವೆಯ್ಟ್ ಮಾಡ್ತಾ ಇದ್ದೆ, ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಲ್ಲಿ ನೀವೇ ಹೇಳ್ಬಿಟ್ರಿ. ಹೌದು. ಇಲ್ಲ ಆ್ಯಕ್ಚುಲಿ ಇಟ್ಸ್ ಫನ್, ಟ್ರಾವೆಲ್ ಆಗ್ತಿರತ್ತೆ ಈ ಕ್ಯಾರೆಕ್ಟ್ರು.
ಸೊ ಇಟ್ ವಿಲ್ ಬಿ ಟ್ರಾವೆಲಿಂಗ್. ಐ ಮೀನ್ ಹೇಳಕ್ಕಾಗಲ್ಲ ಸರ್ ಇದು, ಯಾಕಂದ್ರೆ ಅಷ್ಟು ಸೈಮಲ್ಟೇನಿಯಸ್ ಆಗಿ ಒಂದಷ್ಟು ಕಥೆಗಳು ನಡೀತಾ ಇರತ್ತಲ್ಲ, ಆ ಮಧ್ಯದಲ್ಲಿ ನಾನು ಬರ್ತಾ ಇರ್ತೀನಿ, ನಮ್ಮ ಟೀಮ್ ಎಲ್ಲ ಬರ್ತಿರತ್ತೆ, ಸೊ ಇಟ್ಸ್ ಫನ್. ಈಗ ಏನಂತಂದ್ರೆ ಸಾಮಾನ್ಯವಾಗಿ ಹೀರೋ ಆಗಿ ನಟಿಸ್ತಿದ್ರಿ, ಸಾಕಷ್ಟು ಇಂಪಾರ್ಟೆಂಟ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ರಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಹೀರೋ ಆಗಿ ನಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಸಪೋರ್ಟಿಂಗ್ ರೋಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮೇಜರ್ ರೋಲ್ ಅಂತಾನೆ ಅನ್ಕೋಣ. ಆ ತರ ಒಂದು ಆಪರ್ಚುನಿಟೀಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಹೋಗೋದಾ ಬೇಡವಾ ಅನ್ನುವಂತಹ ಒಂದು ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ಅದೇ ತಾಟೆ ಬಂತ ನಿಮ್ಗೆ? ಬಿಕಾಸ್ ಯಾಕಂತಂದ್ರೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ನಟನೆ ಮಾಡಿದ್ಮೇಲೆ ಮುಂದೆ ನಂಗೆ ಹೀರೋ ಆಗಿ ಅವಕಾಶಗಳು ಸಿಗುತ್ತಾ ಇಲ್ವಾ ಅನ್ನುವಂತಹ ಯೋಚನೆಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬ ನಟರಿಗೂ ಕೂಡ ಯಾವ್ದಾದ್ರು ಒಂದು ಮೇನ್ ರೋಲ್ ಅಂತ ಬಂದಾಗ ಈ ತರ ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದಾಗ ಆ ಒಂದು ರೋಲ್ ಯಾವ ರೀತಿ ಹಿಟ್ ಆಗುತ್ತಾ ಇಲ್ವಾ, ಅಥವಾ ಇಲ್ಲ ಅಂತಂದ್ರೆ ಜನ ಅದಾದ ನಂತರ ನನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಅದಾದ ನಂತರ ಇದೇ ತರ ಕ್ಯಾಟಗರೀಸ್ ಆಗಿರುವಂತಹ ಒಂದಷ್ಟು ರೋಲ್ ಇರುವಂತಹ ಸಿನಿಮಾಗಳೇ ಬರುತ್ತಾ ಅಥವಾ ಹೀರೋ ಪಾತ್ರಗಳು ಸಿಗಲ್ವಾ ಅನ್ನುವಂಥ ಥಾಟ್ಸ್ ಬಂದಿರುತ್ತೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸರ್ ಫಸ್ಟ್ಲಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಕೆಲಸ ಮಾಡಿದ್ದೀನಿ. ಸೊ ಐ ಹ್ಯಾವ್ ಸೀನ್ ಫ್ರಮ್ ಸ್ಕ್ರ್ಯಾಚ್, ಲೈಕ್ ಒಂದು ಸೀನು, ಲೈಕ್ ಸುಮ್ಮನೆ ಒಂದು ಕ್ರೌಡಲ್ಲಿ ಹಿಂಗೆ ವಾಕ್ ಮಾಡ್ತಿರೋದು, ಸೊ ಆ ಥರದ್ದೆಲ್ಲ ಸೀನ್ ಮಾಡಿಬಿಟ್ಟು ನಾನು, ಸೊ ಐ ಕಮ್ ಸ್ಟೆಪ್ ಬೈ ಸ್ಟೆಪ್. ಸೊ ನನಗೆ ದೊಡ್ಡದು ಚಿಕ್ಕದು ಹೀರೋ ಆಗಿ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟು ನನ್ನ ಇಮೇಜ್ ಏನಾಗುತ್ತೆ, ನಾನು ಇಲ್ಲಿ ಬಂದಿರೋದು ಸರ್ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಅನ್ಸ್ಕೊಳಕ್ಕೆ ಬಂದಿದ್ದೀನಿ ನಾನು. ಐ ವಾಂಟ್ ಟು ಬಿ ಎ ಗುಡ್ ಆರ್ಟಿಸ್ಟ್ ರಾದರ್ ದೆನ್ ಪೀಪಲ್ ಕಾಲಿಂಗ್ ಮೀ ಹೀರೋ. ಐ ವಿಲ್ ಬಿ ವೆರಿ ಹ್ಯಾಪಿ. ನಾಳೆ ನಾನು ಖಂಡಿತವಾಗ್ಲೂ ನನಗೀಗ್ಲೂ ಒಂದು 2-3 ಸಿನಿಮಾ ಹೀರೋಗೆ ಅಪ್ರೋಚ್ ಮಾಡವ್ರೆ. ಸೊ ನಾನು ಎಲ್ಲ ಥರನೂ ನಂದು ಏನಂದರೆ ನನಗೆ ಎಕ್ಸೈಟ್ ಮಾಡ್ಬೇಕು ಸರ್ ಪಾತ್ರ. ಆ ಪಾತ್ರ ಮಾಡಿದಾಗ ಏನೋ ಒಂದಿದೆ ಇಲ್ಲಿ. ಇವಾಗ ನನ್ಗೆ ಭೈರತಿ ನನಗಲ್ಲೂ ಅಷ್ಟೇ, ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇದ್ರೇನು ಐ ಫೆಲ್ಟ್ ಪವರ್ ಇದೆ ಇಲ್ಲಿ. ಯಾಕಂದ್ರೆ ನಮ್ಮಮ್ಮ ಸಿನಿಮಾ ನೋಡ್ಬಿಟ್ಟು ಬಂದಾದ್ಮೇಲೆ ನೀನು ಆಡ್ತಾ ಇದ್ದಿದ್ದ ರೀತಿ ನೋಡ್ದ ಅಂದರೆ ಎಲ್ಲಿ ಆ ಹುಡುಗಿ ಇಲ್ಲೇ ಡೆಲಿವರಿ ಮಾಡಿಬಿಡ್ತಾಳೋ ಅನಿಸ್ತು ನನಗೆ. ನನಗೆ ಅಷ್ಟು ಕೋಪ ಬಂತು ನಿನ್ನ ಮೇಲೆ ಅಂದಾಗ ಓಕೆ ಐ ಜಸ್ಟಿಫೈಡ್. ನಮ್ಮಮ್ಮ ಯಾಕಂದ್ರೆ ಯೂಶ್ವಲಿ ತಾಯಿಂದಿರ್ಗೆ ಏನಿರೋ, ಅಯ್ಯೋ ನನ್ನ ಮಗ ಅಯ್ಯೋ ಚೆನ್ನಾಗಿ ಮಾಡೋಣಪ್ಪ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಇವ್ರು ಬೇರೆ ಹಂಗಂದ್ರ ನಾನು ಚೂಚು ಪರವಾಗಿಲ್ಲ, ನಾನು ಒಳಗೆ ಖುಷಿ ಆಯಿತು, ನಾನು ಎಕ್ಸೈಟ್ಮೆಂಟ್ ತೋರಿಸ್ಕೊಂಡಿಲ್ಲ. ಓಕೆ ನಮ್ಮ ತಾಯಿ ಬಾಯಿಲಿ ಹಿಂಗೆ ಬಂತು ಅಂದರೆ ಓಕೆ ಆ ಪಾತ್ರಕ್ಕೆ ಏನೋ ಜಸ್ಟಿಫೈ ಮಾಡಿದ್ದೀನಿ. ಲೈಕ್ ಯು ಸೆಟ್ ಸರ್, ನಾನು ಬೇಗ ಅಂಡರ್ಸ್ಟುಡ್ ದ ಬಿಸ್ನೆಸ್. ಇವಾಗ ನಮ್ಮ ಇಂಡಸ್ಟ್ರಿ ನಡೀತಿರುವಂಥ ಒಂದು, ಲೈಕ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಥಿಯೇಟ್ರಿಗೆ ಜನ ಬರ್ತಿಲ್ಲ. ಹೊಸಬ್ರು ಸಿನಿಮಾ ಅಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ನಾನು ಇಲ್ಲಿ ಆರ್ಟಿಸ್ಟ್ ಆಗೋಕ್ಕೆ ಬಂದಿರೋದು. ನನ್ನ ಗೋಲ್ ಏನು, ಹೀರೋ ಆಗಿ ಮಾಡಿದ್ರೇನು, ನೆಗೆಟಿವ್ ರೋಲ್ ಮಾಡಿದ್ರೇನು, ನನ್ನ ಪ್ಯಾಷನ್, ಐ ಆಮ್ ಪರ್ಸೂಯಿಂಗ್ ಮೈ ಪ್ಯಾಷನ್. ನನ್ನ ಕನಸನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ನೆಗೆಟಿವ್ ಆದ್ರೇನು, ನಾನು ನೆಗೆಟಿವ್ ಮಾಡಿದಾಗ ನನಗೆ ನಾನೇ ಹೀರೋ, ಅಲ್ಲೂ ಅಷ್ಟೇ ಆ ಕ್ಯಾರೆಕ್ಟರ್ ಮಾಡಿದಾಗ ಅಲ್ವಾ. ಸೊ ನಾನು ಈ ಥರ ಯೋಚನೆ ಮಾಡ್ತೀನಿ. ಸೊ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಹದ್ ಫಾಜಿಲ್ ಆಗಿರ್ಬೋದು, ವಿಜಯ್ ಸೇದುಪತಿ ಅವರಾಗಿರ್ಬೋದು, ಕ್ಯಾಮಿಯೋ ರೋಲ್ ಮಾಡ್ತಾವ್ರೆ, ನೆಗೆಟಿವ್ ರೋಲ್ ಮಾಡ್ತಾವ್ರೆ, ಹೀರೋ ಆಗಿ ಮಾಡ್ತಾರೆ. ಸ್ಟಾರ್ ಲೈಕ್ ದೆಮ್ ಅವ್ರು ಮಾಡಾಗ ವೈ ಕಾಂಟ್ ಮೀ? ಸೊ ಐ ಕ್ವಶನ್ ಮೈ ಸೆಲ್ಫ್. ಬಂತು ನೀವು ಹೇಳ್ದಂಗೆ ನಂಗೆ ತಲೆಗೆ ಬಂತು, ಅವಾಗ ಇವರೆಲ್ಲ ಬಂದರು ನನ್ನ ತಲೆಗೆ. ಸೊ ವಿ ಶುಡ್ ಇಷ್ಟುದು ಅಚೀವ್ ಮಾಡಿರೋರು ಇವ್ರ ತಲೆಯಲ್ಲಿ ಮೈಂಡ್ ಸೆಟ್ ಇದ್ದಾಗ ಮಾಡಬೇಕು. ನಾನು ಇಲ್ಲಿ ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದೀನಿ, ಯಾವ ಪಾತ್ರ ಆದ್ರೇನು, ಹೀರೋ ಆದ್ರೇನು, ನೆಗೆಟಿವ್ ಮಾಡೋಣ ಅಂತ ಬ್ಯುಸಿಯಾಗಿರ್ಬೇಕು ಸರ್, ಅಷ್ಟೇ ಕೆಲಸ ಮಾಡ್ತಾ ಇರಬೇಕು. ಈಗ ಇನ್ನೊಂದೇನಂತಂದ್ರೆ ನೀವು ಹೇಳಿದ್ರಿ ಸಪೋರ್ಟಿಂಗ್ ರೋಲ್ ಆಗಿರ್ಬೋದು, ಯಾವ ಪಾತ್ರ ಆದ್ರೇನು ನನಗೆ ಸೂಟಬಲ್ ಆಗುತ್ತಾ, ನನ್ಗೆ ಇಷ್ಟ ಆಯ್ತಾ, ಆ ರೋಲ್ನ ನಾನು ಮಾಡೋದಕ್ಕೆ ರೆಡಿ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದಷ್ಟು ರೋಲ್ಗಳನ್ನ ಮಾಡಿರುವಂತಹ ಸಿನಿಮಾಗಳು ನೀವು ನೋಡಿರ್ತೀರ. ಎಕ್ಸಾಂಪಲ್ ಕಾಂತಾರದಲ್ಲಿ ಒಂದು ಆಗಿರ್ಬೋದು, ಅಥವಾ ಬೇರೆ ಬೇರೆ ಬಾಹುಬಲಿಯಲ್ಲಿ ಕಾಲಕಯ ಪಾತ್ರ ಆ ಥರ ಆಗಿರ್ಬೋದು. ಇಲ್ಲ ಅಂತಂದ್ರೆ ಈಗ ನೀವೇ ಕಿಚ್ಚ ಸುದೀಪ್ ಸರ್ ತಗೋಣ, ಈಗ ಅದಲ್ಲಿ ಅವ್ರು ಮಾಡಿರುವಂಥ ನೆಗೆಟಿವ್ ರೋಲು, ಆ ಥರ ರೋಲ್ಸ್. ಸೊ ನಿಮಗೆ ಯಾವ ಥರ ರೋಲ್ಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಇನ್ನು ಈ ಥರದ ರೋಲ್ಗಳನ್ನ ನಾನು ಮಾಡಬಹುದು, ಈ ಥರದ ಆಪರ್ಚುನಿಟಿ ನನಗೆ ಸಿಗಬೇಕು ಅನ್ನುವಂಥ ಇತ್ತು ಅಂತಂದ್ರೆ? ಸರ್ ನನಗೆ ಎಲ್ಲ ಥರ ಪಾತ್ರ ಮಾಡ್ಬೇಕಂತ ಆಸೆ ನನಗೆ. ಸೊ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್, ಲೈಕ್ ವಾಟ್ ಐ ಕ್ಯಾನ್ ಡೂ ಬೆಸ್ಟ್. ಲೈಕ್ ಇವಾಗ ಒಂದು ನೆಗೆಟಿವ್ ರೋಲು, ನನಗೆ ಈ ಡಾನ್ ರೋಲ್ ಎಲ್ಲ ತುಂಬ ಇಷ್ಟ. ನನಗೆ ಮಾತು ಕಮ್ಮಿ ಇರಬೇಕು, ಅಂದರೆ ಪ್ಲೇ ಎಕ್ಸ್ಪ್ರೆಷನ್. ಅದು ತುಂಬ ಕಷ್ಟ ಆ್ಯಕ್ಚುಲಿ. ನಿಮಗೆ ಡೈಲಾಗ್ ಇದ್ದಾಗ ಎಮೋಷನ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬಟ್ ನೀವು ಬರೀ ಕಣ್ಣಲ್ಲೇ ಮಾತಾಡಬೇಕು, ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ಕನ್ವೆ ಮಾಡುವಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನನಗೆ ಆ ಥರದ ಪಾತ್ರ ತುಂಬ ಇಷ್ಟ. ಐ ಲೈಕ್ ಮೋರ್ ಆಫ್ ಸೆಟಲ್ಡ್ ಆ್ಯಂಡ್ ಇಷ್ಟೇ. ಇವನೇನು ಹೇಳೋಕೆ ಹೊರಟೋನ ಅನ್ಕೊಂಡು ಸುಮ್ಮನೆ ಹಿಂಗೆ ಅನ್ಕೊಂಡ.
ಎಸ್. ಬೇಗ ಬೇಗ ಯಾಕಂತಂದ್ರೆ ರಿಲೀಸ್ ಸೆಟ್ ಇರೋದಕ್ಕಿಂತ ಮೊದಲೇನೆ ಮಾರ್ಕ್ ಸಿನಿಮಾದ ಒಂದು ರಿಲೀಸ್ ಡೇಟನ್ನ ಅನೌನ್ಸ್ ಮಾಡಿದ್ರು. ಎಲ್ಲಾ ಕಡೆನೂ ಕೂಡ ಎಲ್ಲಾ ವರ್ಕ್, ಒಂದ್ ಕಡೆ ಶೂಟಿಂಗ್ ಆಗಿರ್ಬೋದು, ಇನ್ನೊಂದ್ ಕಡೆ ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಎಲ್ಲಾ ತರದನ್ನು ಕೂಡ ಬೇಗ ಬೇಗ ಮಾಡುವಂಥದ್ದಾಗಿರ್ಬೋದು. ಸೊ ಅಂತ ಒಂದು ಸಂದರ್ಭದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕಿಚ್ಚ ಸುದೀಪ್ ಅವರು ಒಂದ್ ಕಡೆ CCL, ಇನ್ನೊಂದ್ ಕಡೆ ಬಿಗ್ ಬಾಸ್, ಇನ್ನೊಂದ್ ಕಡೆ ಈ ಸಿನಿಮಾ, ಇನ್ನೊಂದ್ ಕಡೆ ಪರ್ಸನಲ್ ಲೈಫ್. ಸೊ ಅವರೊಟ್ಟಿಗೆ ನೀವು ಕೂಡ ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ ಕಿಚ್ಚ ಸುದೀಪ್ ಅವರಿಂದ ನೀವು ಏನ್ ಕಲ್ತ್ರಿ, ಹಾಗೇನೆ ಆ ಟೈಮ್ ಬ್ಯಾಲೆನ್ಸ್ ನ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ನೀವು ಕೂಡ ಅಂತ. ಸರ್ ನಾನು ಕಲ್ತಿದ್ದು ಬಂದ್ಬಿಟ್ಟು ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಸರ್. ಸೊ ಇಟ್ಸ್ ಜಸ್ಟ್ ದಟ್ ಎಫರ್ಟ್ ಹಾಕಬೇಕು. ಸೊ ನನಗೆ ಸುದೀಪ್ ಸರಲ್ಲಿ ಇಷ್ಟ ಏನಂದರೆ, ಸೋಲ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಏನಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಲಾಜಿಕ್ ಏನಂದರೆ, ಪ್ರಯತ್ನ ಪಡೋಣ. ಸಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಸಿನಿಮಾ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೆಲುವು ಇರುತ್ತೆ, ಸೋಲು ಇರುತ್ತೆ. ಸಿ ವಿ ಶುಡ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್, ಬಟ್ ಹಾನೆಸ್ಟ್ ಆಗಿ ನಾವು ಒಂದು ಎಫರ್ಟ್ ಹಾಕ್ಬೇಕಲ್ವಾ. ಸೊ ನಾನು ಅವರಿಂದ ಆ ಗುಣ ಕಲಿತೆ. ನಾನು ಆ ಹಾನೆಸ್ಟ್ ಆಗಿ ಏನೇ ಕೆಲಸ ಮಾಡಿದ್ರೆ ಹಾನೆಸ್ಟ್ ಆಗಿ ಮಾಡ್ತಾರೆ. ಒಂದು ಕ್ರಿಕೆಟ್ ಆಗಿರ್ಬೋದು, ಹಾನೆಸ್ಟ್ ಆ್ಯಂಡ್ ಪ್ಯಾಷನ್ ಸರ್, ಅದೇ ನಿಮ್ಮನ್ನು ಕರ್ಕೊಂಡು ಹೋಗೋದು. ಆಮೇಲೆ ಡಿಸಿಪ್ಲಿನ್. ಸಿ ಮೂರು ನಾವು ಲೈಫಲ್ಲಿ ಪಾಲಿಸ್ಬಿಟ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ಯು ಶುಡ್ ಬಿ ಆನೆಸ್ಟ್ ಯುವರ್ ವರ್ಕ್, ಡಿಸಿಪ್ಲಿನ್ ಆಗಿರಬೇಕು, ಇನ್ನೊಂದು ಪ್ಯಾಷನ್ ಇರಬೇಕು. ಇನ್ನು ಮಿಕ್ಕಿದ್ದು ಆಟೋಮೆಟಿಕ್ ಆಗಿ ಇಟ್ ವಿಲ್ ಡ್ರೈವ್ ಯು. ಸೊ ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಸುದೀಪ್ ಸರ್. ತುಂಬಾ ಕಲಿತೆ ನಾನು, ಆ್ಯಸ್ ಇನ್ ಟರ್ಮ್ಸ್ ಆಫ್ ಲೈಫ್ ಬಗ್ಗೆ ಆಗಿರ್ಬೋದು. ಯಾಕಂದರೆ ಅವರು ಒಂಥರ ತುಂಬ ವಿಷಯ ಸಂಗ್ರಹಿಸ್ಕೊಂಡಿದ್ದಾರೆ ಅವರು. ಸೊ ಅವ್ರ ಹತ್ರ ಏನೇ ವಿಷಯ ಕೇಳಿ ಅವ್ರು ಅದಕ್ಕೆ ನೀವೇನೇ ಕೇಳಿ ಪಟ್ ಅಂತ ಬಿಡ್ತಾರೆ. ನಾನು ಅದಕ್ಕೆ ಅವ್ರನ್ನ ಮೀಟ್ ಮಾಡಿದಾಗ ಹೆಚ್ಚಾಗಿ ನಾನು ಕ್ವಶನ್ ಕೇಳಲ್ಲ, ನಾನು ಕೇಳಿಸ್ಕೊಳ್ತೀನಿ ನಾನು ಆದಷ್ಟು. ಯಾಕಂದರೆ ಕೇಳಿಸ್ಕೊಬೇಕು. ಆ ಥರ ಬುದ್ಧಿವಂತರುಗಳು ಆ ಥರ ಮಾತಾಡ್ತಿರ್ಬೇಕಾದ್ರೆ ನೀವು ಕೇಳಿಸ್ಕೊಬೇಕು. ನಾನು ಬರೀ ನಗ್ತಾ ಇರ್ತೀನಿ, ಅವರು ಕ್ಯಾಚ್ ಮಾಡ್ತಾರೆ. ಇವನು ಏನೋ ಕೇಳಿ ಕಣ್ಣಲ್ಲಿ ಏನೋ ಮಾಡ್ತಾನೆ ಅನ್ನೋ ಥರ ಅವ್ರು ಒಂದು ಲುಕ್ ಕೊಡ್ತಾರೆ. ಅವರು ಸಖತ್ ಸ್ಮಾರ್ಟ್ ಇದ್ದಾರೆ. ಅವರು ಆ ವಿಷಯದಲ್ಲೆಲ್ಲ ಸೂಪರ್ ಸರ್ ಅವರು. ಯಾ ಈಗ ಮಾರ್ಕ್ ಸಿನಿಮಾದ ಮೂಲಕ ಡಿಸ್ಟ್ರಿಬ್ಯೂಷನ್ಗೆ ಪ್ರಿಯಾ ಸುದೀಪ್ ಅವರು ಕೂಡ ಹಿಡಿದಿರುವಂಥದ್ದು. ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತಂದಾಗ ಸೆಟ್ಗೆ ಬರುವಂಥದ್ದಾಗಿರ್ಬೋದು, ಆ ಥರದ್ದು ಏನಾದ್ರು ಮಾಡ್ತಿದ್ದಾರೆ. ಅದರಲ್ಲೂ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತಂದಾಗ ಆಗಾಗ ಬರ್ತಿರ್ತಾರೆ ಅಂತ ಒಂದು ಮಾತುಕತೆನೇ ಇರ್ತೈತೆ. ಸೊ ಮೇಡಮ್ ಏನಾದ್ರು ಬರ್ತಿದ್ರ ಸೆಟ್ಗೆಲ್ಲಾನು ಕೂಡ? ಒಂದ್ ದಿವಸನೂ ಬಂದಿಲ್ಲ ಪಾಪ ಅವರು, ಒಂದ್ ದಿವಸನೂ ಬಂದಿಲ್ಲ. ನಾನು ಪ್ರಿಯಕ್ಕನ ನೋಡಿದೆ ಅವತ್ತು ಪ್ರೆಸ್ ಮೀಟ್ ಇತ್ತಲ್ಲ, ಅವತ್ತೇನೆ ಬಂದಿದೆ ಅವರು. ಅವತ್ತೇ ಅನೌನ್ಸು ಮಾಡಿದ್ದು ಅವರು ಡಿಸ್ಟ್ರಿಬ್ಯೂಟ್ರು ಅಂತ. ಶಿ ಈಸ್ ವೆರಿ ಸ್ವೀಟ್. ಅವರಾಯಿತು, ಅವ್ರು ಶಿ ಡೋಂಟ್ ಇನ್ವಾಲ್ವ್. ಬಟ್ ಸುದೀಪ್ ಸರ್ ಫೋನ್ ಮಾಡಿ ಎಲ್ಲ ಇವತ್ತು ಶೂಟಿಂಗ್ ಹಿಂಗಾಯ್ತು ನೋಡು, ಯಾರು ಬಂದವನು ಇವತ್ತು. ನಾನು ಫಸ್ಟ್ ಡೇ ಶೂಟ್ಗೆ ಹೋದಾಗ ವಿಡಿಯೋ ಕಾಲ್ ಮಾಡಿದ್ರು ಪ್ರಿಯಕ್ಕ. ಆ ಟೈಮಲ್ಲಿ ನೋಡಿ ಯಾರು ಬಂದವನು ಇವತ್ತು ಅಂದ್ಬಿಟ್ಟು ಸೆಟ್ಟಿಗೆ ಅಂದ್ಬಿಟ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ಫೋನಲ್ಲಿ ಮಾತಾಡೋರು ಅಷ್ಟೇ ಹೊರತು ಇವತ್ತು ಪ್ರಿಯಕ್ಕ ಅಲ್ಲ ಸೆಟ್ಟಿಗೆ ಬಂದಿಲ್ಲ. ಈಗ ನೀವು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಏನಂದ್ರೆ ಬಿಗ್ ಬಾಸ್ ಶೋ ರನ್ನಿಂಗ್ ಅಲ್ಲಿ ಇರುವಂತದ್ದು, ಅದರಲ್ಲೂ ಕಿಚ್ಚ ಸುದೀಪ್ ಅವರೇನೆ ನಡ್ಸ್ಕೊಡ್ತಿರುವಂತದ್ದು. ಸೊ ನೀವು ಫಾಲೋ ಮಾಡ್ತಿರ್ತೀರಾ ಟೈಮ್ ಸಿಕ್ಕಾಗೆಲ್ಲ? ಟು ಬಿ ಆನೆಸ್ಟ್ ಇಲ್ಲ ಸರ್. ನಾನು ಅದೇ ಸ್ಯಾಟರ್ಡೆ ಸುದೀಪ್ ಸರ್ದು ಎಪಿಸೋಡ್ ಬಂದಾಗ ನೆಕ್ಸ್ಟ್ ಡೇ ನೋಡ್ತೀನಿ. ಯಾಕಂದರೆ ನಾನು ಕೆಲಸ ಎಲ್ಲ ಮಾಡ್ತೀನಿ, ಸೊ ಟೈಮ್ ಸಿಗಲ್ಲ ನನಗೆ. ಸೊ ಟೈಮ್ ಸಿಗ್ದಂಗೆ ನೋಡ್ತೀನಿ ನಾನು ಅಷ್ಟೊಂದು. ಬಟ್ ನಮ್ಮ ಮನೇಲೆಲ್ಲ ಯಾವುದೂ ಬಿಡಲ್ಲ, ಅವ್ರು ಡೈಲಿ ನೋಡ್ತಾ ಇರ್ತಾರೆ. ಯಾರು ವಿನ್ ಆಗಬಹುದು ನಿಮ್ಮ ಪ್ರಕಾರ? ನನಗೆ ಐ ಫೀಲ್ ಗಿಲ್ಲಿ ಆ್ಯಂಡ್ ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಎಂಟರ್ಟೈನರ್. ಆ್ಯಂಡ್ ನನಗೆ ತುಂಬ ಹಳೆ ಪರಿಚಯ. ನಾನು ಮಾಡಿದಂಥ ಒಂದು ಸಿನಿಮಾ ಲೇಡಿ ಆಗಿದ್ರು ಅವರು. ಇವತ್ತು ಅವ್ರು ಬೆಳೆದಂಥ ರೀತಿ, ಆ ಗ್ರೋತ್ ಎಲ್ಲ ನೋಡಿದಾಗ, ಯಾಕಂದ್ರೆ ತುಂಬ ತರಲೇ ಇದ್ದವನು ಆಗಲೇ. ನಾನು ಅವ್ನು ಹೇಳುವೆ, ನೀನೇನೋ ಮಾಡ್ತೀಯ ಕಣೋ, ಇದೆ ನಿನ್ನಲ್ಲಿ ಅಂತ. ಇಷ್ಟು ಟೆಲ್ ಐ ಫೀಲ್ ಗುಡ್. ಓಕೆ, ಇವತ್ತು ಆ ಹುಡುಗ ಅವನೇನೋ ಮಾಡೋನೆ ಅಂತ ನಾನು ಈ ಮಾತು ಹೇಳ್ತಿಲ್ಲ, ಬಟ್ ಖುಷಿ ಆಗತ್ತೆ. ಸೊ ನಿಮ್ಗೆ ಗೊತ್ತಿರೋರು ಬೆಳೀತಿದ್ದಾಗ ನಾನು ಐ ಡೋಂಟ್ ನೋ, ಮೇ ಬಿ ಅದು ನನ್ನ ಒಳ್ಳೆ ಗುಣನೂ ಏನು, ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿರೋದು. ನಿಮ್ಮ ನಾನು ಐ ಎಂಜಾಯ್ ನನ್ನ ಫ್ರೆಂಡ್ಸ್ ಸಕ್ಸಸ್ನ ನನ್ನ ಸಕ್ಸಸ್ ಥರ ಎಂಜಾಯ್ ಮಾಡ್ತೀನಿ. ನನಗೆ ಯಾವತ್ತೂ ಆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಬಂದಿಲ್ಲ. ಇವ್ನು ನನಗೆ ಕಾಂಪಿಟೇಟ್ರು, ಇವನಿಂದ ನಾಳೆ ಇದೆಲ್ಲ. ನನ್ನ ಯೋಗ್ಯತೆ ಏನಿದೆ ನನಗಷ್ಟೇ ಸಿಗೋದು, ಅವ್ರ ಯೋಗ್ಯತೆ ಏನಿದೆ ಅವ್ರಿಗಷ್ಟೇ ಸಿಗೋದು. ಸೊ ನಾನು ಏನಕ್ಕೆ ಒಬ್ಬರ ಮೇಲೆ ಹೊಟ್ಟೆ ಹೊರ್ಕೊಬೇಕು? ಬಟ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ದು ಯಾರ್ದನ ಪಾತ್ರ ಚೆನ್ನಾಗಿ ಬಂದಿದೆ, ಅವ್ರು ಏನಿದೆ ಅಂದರೆ ಅವ್ರಿಗಿಂತ ಜಾಸ್ತಿ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಯಾ ಓಕೆ. ಈಗ ಇನ್ನೊಂದೇನಂತಂದ್ರೆ ಕಿಚ್ಚ ಸುದೀಪ್ ಅವರು ಆಗ ನೀವು CCL ಅವಿನಾಭಾವ ಸಂಬಂಧ ಇದೆ ನಿಮ್ಮ ಇಬ್ಬರಿಗೂ ಕೂಡ. CCL ಜನವರಿಯಿಂದ ಶುರುವಾಗ್ತಿದೆ ಅನ್ನುವಂಥದ್ದು. ಸೊ ಆಲ್ರೌಂಡರ್ ಅಂದ ತಕ್ಷಣ ನೆನಪಾಗುವಂತ ನೀವೊಬ್ಬರು ನೆನಪಾಗ್ತಿರ್ತೀರ. ಸೊ CCL ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ? ಸೊ ಆ್ಯಕ್ಚುಲಿ ಇನ್ನೂ ಪ್ರಾಕ್ಟೀಸ್ ಶುರುವಾಗಿಲ್ಲ. ನಾವುಗಳೇ ಮಧ್ಯದಲ್ಲಿ, ಯಾಕಂದರೆ ಪಾಪ ಇವರು ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಇದೆ. ಬಿಗ್ ಬಾಸ್ ನಡೀತಿದೆ, ಸಿನಿಮಾ ರಿಲೀಸ್, ಯಾಕಂದರೆ ಸುಮಾರು ವರ್ಕ್ಗಳಿದೆ, VFX. ಎವ್ರಿಥಿಂಗ್ ಹ್ಯಾಸ್ ಟು
ಇವಾಗ ಮತ್ತೆ ನೋಡಿ ಇವತ್ತು ಚೆನ್ನೈಗೆ ಹೊರಟವ್ರೆ ಪ್ರೆಸ್ ಮೀಟ್ಗಲ್ಲಿ. ಸೊ ತುಂಬ ಕೆಲ್ಸಗಳಿದೆ. ಬಹುಶಃ ಇನ್ನು ನಾವೆಲ್ಲ ಅಲ್ಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಮೋಸ್ಟ್ ಪ್ರಾಬ್ಲಿ 25th ಆದ್ಮೇಲೆ ಬ್ಲಾಸ್ಟ್ ಮಾಡ್ತೀವಿ. ಮೊನ್ನೆ ಟ್ರೈಲರ್ ಲಾಂಚ್ ದಿನ ಇನ್ನೊಂದು ಮಾತು ಹೇಳ್ತಿದ್ರು ಸರ್ ಕಿಚ್ಚ ಸುದೀಪ್ ಅವರು. ಅವರ ಬಳಗ ಎಲ್ಲಾನು ಕೂಡ ಸ್ಟೇಜ್ ಮೇಲೆ ಬಂದಾಗ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರೂ ಕೂಡ ಇವ್ರ ಮೇಲೆ ಸ್ಟೇಜ್ ಮೇಲೆ ನಿಂತಿರುವಂತರ ಎಲ್ಲರೂ ಕೂಡ ನನ್ನ ತಮ್ಮಂದ್ರೇನೆ ಅಂತ ಹೇಳ್ತಿದ್ರು. ಅಂತ ವರ್ಡ್ಸ್ ಅನ್ನ ಪಡ್ಕೋಬೇಕು ಅಂತಂದಾಗ ಸಾಕಷ್ಟು ಪುಣ್ಯ ಮಾಡಿರ್ಬೇಕು. ಬಿಕಾಸ್ ಯಾಕಂತಂದ್ರೆ ಅವ್ರ ಜೊತೆ ಒಂದು ಫೋಟೋಗೋಸ್ಕರನೇ ಸಾಕಷ್ಟು ವರ್ಷಗಳ ಕಾಲ ವೇಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಮನೆ ಹತ್ರ ಬಂದು ಶೂಟಿಂಗ್ ಸೆಟ್ ಹತ್ರ ಬಂದು ಹೊರಗಡೆ ಹೋಗ್ತಿರ್ತಾರೆ ಸಿಗ್ದೇನೆ. ಸೊ ಅಂತ ಆಪರ್ಚುನಿಟಿ ಒಂದಷ್ಟು ಜನಕ್ಕೆ ನಿಮ್ಮ CCL ಟೀಮ್ ಅಲ್ಲಿ ಇರುವಂತವ್ರಿಗೆ ಸಿಕ್ಕಿದೆ. ಆ ಒಂದು ಪ್ರೀತಿಗೆ, ಆ ಒಂದು ಬಾಂಡಿಂಗ್ಗೆ ಏನ್ ಹೇಳ್ತೀರಾ? ಸರ್ ಐ ಆಮ್ ಲಕ್ಕಿ ಅಂತ ಹೇಳ್ತೀನಿ ಸರ್. ನಾನು ಆ್ಯಕ್ಚುಲಿ ನಾನು ಯಾವಾಗ್ಲೂ ಒಬ್ಬ ಕ್ರಿಕೆಟರ್ ಆಗ್ಬೇಕಂತಾನೆ ಇದ್ದಿದ್ದು. ಸೊ ಸಿನಿಮಾ ರಂಗಕ್ಕೆ ಬರೋ ಮುಂಚೆ ನಾನೊಂದು ಲೀಗ್ ಎಲ್ಲ ಆಡಿದ್ದೀನಿ, ಲೈಕ್ ಫಸ್ಟ್ ಡಿವಿಷನ್ ಆಡಿದ್ದೀನಿ, ಝೋನಲ್ಸ್ ಆಡಿದ್ದೀನಿ. ಸೊ ಒಂದು ಡೀಸೆಂಟ್ ಕ್ರಿಕೆಟ್ ಆಡಿದ್ದೀನಿ. ಸೊ ಆಲ್ವೇಸ್ ಹ್ಯಾಡ್ ಅ ಡ್ರೀಮ್ ಆಫ್ ಬಿಕಮಿಂಗ್ ಎ ಕ್ರಿಕೆಟರ್. ಆಮೇಲೆ ಎಲ್ಲೋ ಒಂದು ಕಡೆ ರಾಜಕೀಯ ಅದೆಲ್ಲ ನೋಡ್ಬಿಟ್ಟು ನಾನು ಕ್ರಿಕೆಟ್ ಬಿಟ್ಟೆ. ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀನಿ. ಕಾಂಟ್ಯಾಕ್ಟ್ ಇರಲಿಲ್ಲ, ಇಂಡಸ್ಟ್ರಿಗೆ ಹೆಂಗೆ ಬರಬೇಕು ಏನೂ ಗೊತ್ತಿರಲಿಲ್ಲ. ಸಣ್ಣ ಲೈಕ್ ಎ ಸೆಡ್ ಸಣ್ಣ ರೋಲು ಅದು ಇದೆಲ್ಲ ಮಾಡಿದ್ದೆ ನಾನು. ಡೆಡ್ಲಿ 2 ಸಿನಿಮಾ ಒಂದು ಮಾಡಿದೆ. ಅದಾದಮೇಲೆ ನನಗೆ ಇಲ್ಲಿ ರಾಜ್ ಕಪ್ ಅಂತ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಅಲ್ಲಿ ನನಗೆ ಸುದೀಪ್ ಸರ್ ಇವರೆಲ್ಲ ಪರಿಚಯ ಆಗ್ತಾರೆ. ಸೊ ಅಲ್ಲಿ ನನ್ನ ಗೇಮ್ ನೋಡ್ಬಿಟ್ಟು CCL ಟೀಮಿಗೆ ಬಾ ಅಂತಾರೆ. ನಂದು ಇನ್ನೂ ಎಲಿಜಿಬಿಲಿಟಿ ಇರಲ್ಲ ಫಸ್ಟ್ 2 ಇಯರ್ಸ್ಗೆ. ಆಮೇಲೆ ನೆಕ್ಸ್ಟ್ 3rd 4th ಇಯರ್ ಅಷ್ಟೊತ್ತಿಗೆ ಒಂದು 3 ಸಿನಿಮಾ ಮಾಡಿ. ಸೊ ಅಗೇನ್ ನಾನು ಏನಕ್ಕೆ ಹೇಳಿದೆ ಅಂದರೆ, ಅವತ್ತು ನೋಡಿ ನಾನು ಕ್ರಿಕೆಟ್ ನಾನು ಅಷ್ಟು ಪ್ಯಾಷನಿಂದ ಆಡ್ತಿದ್ದೆ. ನಾನು ಇವತ್ತು ಸುದೀಪ್ ಸರ್ ಅವ್ರಿಗೆಲ್ಲ ಹತ್ರ ಆಗಿದ್ದ ಅವತ್ತು ಆ ಕ್ರಿಕೆಟಿಂದಾನೆ ಸರ್. ಸೊ ಲೈಕ್ ಎ ಸೆಡ್ ಪ್ಯಾಷನಿಂದ ಏನಾನ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ನಿಮ್ಗೆ ಮೇ ಬಿ ಅವತ್ತು ಆ ಸಕ್ಸಸ್ ಸಿಕ್ಕಿರಲ್ಲ, ಬಟ್ ಯಾವತ್ತೋ ಒಂದು ದಿವಸ ಸಕ್ಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫಸ್ಟ್ ಮ್ಯಾಚ್ CCL ಆಡ್ತಿರ್ಬೇಕಂದ್ರೆ ನಿಮಗೇನು ಆಸೆ ಸರ್? ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು, ಅಷ್ಟು ಜನ ಕ್ರೌಡ್ ಮುಂದೆ ಆಡಬೇಕು ಅಂತ. ನಾನು CCL ಆಡ್ಬೇಕಾದ್ರೆ ನನಗೆ ಅದೇ ಫೀಲ್ ಇತ್ತು. ಬ್ಲೂ ಕಲರ್ ಜರ್ಸಿ, ಚಿನ್ನಸ್ವಾಮಿ ಸ್ಟೇಡಿಯಂ, ಚೆನ್ನೈ ಅವ್ರ ಮೇಲೆ ಮ್ಯಾಚು, ನನ್ನ ಮೊದಲನೇ ಮ್ಯಾಚ್ ಡೆಬ್ಯೂ ಅಲ್ಲಿ ಸ್ಕ್ರೀಸಲ್ಲಿ ನಿಂತ್ಕೊಳ್ತೀನಿ, ಕಣ್ಣಲ್ಲಿ ನೀರು ಬರ್ತಿದೆ ನನಗೆ. ಆಸೆ ಪಟ್ಟಿದ್ನಲ್ಲ ಇಷ್ಟು ಜನ ಮುಂದೆ ಆಡಬೇಕು, ನೋಡು ದೇವರು. ಸೊ ಆಲ್ವೇಸ್ ಪರ್ಸ್ಯೂ ಮಾಡಿ ನಿಮ್ಮ ಪ್ಯಾಷನ್ನ, ಯಾವತ್ತೂ ವೇಸ್ಟ್ ಆಗಲ್ಲ, ಅದೆಲ್ಲೋ ಒಂದು ಕಡೆ ನಿಮ್ಮನ್ನ ಕೈ ಹಿಡಿಯುತ್ತೆ. ಸೊ ಹಂಗೆ ಇದನ್ನು ಕ್ರಿಕೆಟಿಂದಾನೇ ಸುದೀಪ್ ಸರು ನನ್ನ ಈ ಒಂದು ಜರ್ನಿಯಲ್ಲಿ, ನಾನು ಅವ್ರ ಜರ್ನಿಯಲ್ಲಿ ಒಂದು ಸಣ್ಣ ಭಾಗ ಅಂದರೆ ತಪ್ಪಾಗಲ್ಲ. ನೆಕ್ಸ್ಟ್ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಎಲ್ಲರ ಜೊತೆನೂ ಮಾಡ್ಬೇಕು ಸರ್. ಹಾಗಿದ್ರೆ ಒಂದು ರ್ಯಾಪಿಡ್ ಫೈರ್ ಕೇಳ್ತಾ ಹೋಗ್ತೀನಿ. ಸ್ಯಾಂಡಲ್ವುಡ್ ನಟರ ಬಗ್ಗೆ. ಹ್ಯಾಟ್ರಿಕ್ ಇರೋ ಶಿವಣ್ಣ, ಎನರ್ಜಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅವ್ರ ಪವರ್ ಅಲ್ಲೇ ಇದೆಯಲ್ಲ, ಪವರ್. ದುನಿಯಾ ವಿಜಯ್ ಅವರು, ಅವ್ರ ಮಾಸ್. ಧ್ರುವ ಸರ್ಜಾ ಅವರು, ಆಕ್ಷನ್ ಪ್ರಿನ್ಸ್. ದರ್ಶನ್ ಅವರು, ಡಿ ಬಾಸ್. ಕಿಚ್ಚ ಸುದೀಪ್ ಅವರು, ನಮ್ಮಣ್ಣ ಅಂದ್ರೆ ತಪ್ಪಾಗಲ್ಲ. ಅವ್ರ ಬಗ್ಗೆ ಏನ್ ಹೇಳಿ, ಲೈಕ್ ಈಸ್ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಸರ್, ಲೈಕ್ ತುಂಬಾ ಇದೆ ಸರ್. ಅಂದ್ರೆ ಈಗ ಗೊತ್ತಿರೋದು ಹೇಳ್ಬಿಡಿ, ಗೊತ್ತಿಲ್ದಿರೋಂಥದ್ದು ಹೇಳಿ. ಹಾ, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಒಂದು ಮಗುವಿನ ಮನಸ್ಸಿರುವಂತ ವ್ಯಕ್ತಿ ಸರ್. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಅವ್ರಿಗೆ ಆ ಮಗುವಿನ ಗುಣ ಇದೆ. ಲೈಕ್ ಸಡನ್ ಮಗು ತರ ಆಡೋಕ್ ಶುರು ಮಾಡ್ತಾರೆ. ತುಂಬಾ ಕಡಿಮೆ ಜನ ನೋಡಿರೋದು ಅವರ ಫೇಸ್ನ. ಎಲ್ಲರೂ ಸುದೀಪ್ ಸರ್ನ ಒಂದು ಗತ್ತು ಅವ್ರು ಬರ್ತಿರೋದೆಲ್ಲ, ಬಟ್ ಹಿ ಹ್ಯಾಸ್ ದಟ್, ಆ ಮಗು ಇದೆ ಅವರಲ್ಲಿ, ಅದೇನೆ. ರಿಷಬ್ ಶೆಟ್ಟಿ ಅವರು, ಅವ್ರ ದೈವ ಭಕ್ತ. ನಮ್ಮನ್ನೆಲ್ಲ ಏನೋ ನಮ್ಮ ಇಂಡಸ್ಟ್ರಿನ ಮತ್ತೆ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋದವರು. ಸೊ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಅದೇ ದೈವ ಭಕ್ತ ಅಂತ ಬಂದ್ಬಿಡ್ತಲ್ಲ. ಎಸ್. ರಾಕಿಂಗ್ ಸ್ಟಾರ್ ಯಶ್ ಅವರು, ಅವನು ರಾಕಿಂಗ್ ಏನೇ ಅವರು. ನಾನು ಹೇಳ್ಬಾರ್ದು ಅನ್ಸುತ್ತೆ ಅವ್ರಿಗೆ ಕೊಟ್ಟಿರೋಂಥ ಬಿರುದುಗಳನ್ನ ನಾನು ಹೇಳಿದಾಗ ನೀವು ಅದು ಬಂದ್ಬಿಡತ್ತದು. ಆಕ್ಚುಲಿ ನಾವೆಲ್ಲ ಅವ್ರನ್ನೆಲ್ಲ ನೋಡಿ ಆಲ್ ಎಂಜಾಯ್ ದೆಮ್. ಯು ಹ್ಯಾವ್ ಸೀನ್ ದೇರ್ ಸ್ಟ್ರಗಲ್ ಆಗಿರ್ಬೋದು. ಇವತ್ತು ಅವ್ರ ಲೈಫಲ್ಲಿ ಅಚೀವ್ಮೆಂಟ್ ಅಲ್ಲ, ಲೈಕ್ ನಾನು ಹೇಳಿದ್ನಲ್ಲ, ಐ ಫೀಲ್ ಗುಡ್. ನಮ್ಮವರು, ನಮ್ಮ ಇಂಡಸ್ಟ್ರಿ ಬೆಳೀತಿದೆ ಅಂದ್ರೆ, ಸೊ ಇಟ್ಸ್ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗ್ತಾವ್ರು ಇಂಡಸ್ಟ್ರಿನ. ಸೊ ದಟ್ಸ್ ಅ ಬ್ಯೂಟಿ. ಎಸ್. ಫೈನಲಿ ಡಿಸೆಂಬರ್ 25ಕ್ಕೆ ಒಂದ್ ಕಡೆ ಮಾರ್ಕ್, ಇನ್ನೊಂದ್ ಕಡೆ 45 ಎರಡೂ ರಿಲೀಸ್ ಆಗ್ತಾ ಇದೆ. ಒಂದ್ ಕಡೆ ಶಿವಣ್ಣನೊಟ್ಟಿಗೆನೂ ಕೂಡ ನೀವು ಕೆಲಸವನ್ನು ಮಾಡಿದ್ರ, ಇನ್ನೊಂದ್ ಕಡೆ ಈ ಒಂದು ಸಿನಿಮಾದಲ್ಲಿ ಸುದೀಪ್ ಅವರೊಟ್ಟಿಗೆನೂ ಕೂಡ ಕೆಲಸ ಮಾಡಿದ್ರ. ಒಂದ್ ಕಡೆ ಹಿಂಗೆ ಅಂತಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಇರುವಂತಹ ಪ್ರೀತಿಯ ಬಾಂಧವ್ಯದ ತರ ರಿಲೀಸ್ ಆಗ್ತಾ ಇದೆ. ಜಿದ್ದಿ ಇಲ್ಲ,
ಆದ್ರೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಅಂತ? ಸರ್ 2 ಸಿನಿಮಾನು 100 ಡೇಸ್ ಓಡುತ್ತೆ. 2 ಸಿನಿಮಾಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಅವರು ನಮ್ಮ ಇಂಡಸ್ಟ್ರಿ ಅವರೇ. ದೇ ಆರ್ ನಾಟ್ ಅಂಡ್ ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ, ಅರ್ಜುನ್ ಜನ್ಯ ಸರ್, ದೇ ಆರ್ ಆಲ್ ಆರ್ ಪೀಪಲ್. ಸೊ ಜಸ್ಟ್ ಬಿಕಾಸ್ ವಿ ಆರ್ ಕಮಿಂಗ್ ಆನ್ ಸೇಮ್ ಡೇಟ್ ಇದೇನು ಡಿಫ್ರೆನ್ಸ್ ಮಾಡಲ್ಲ ಸರ್. 2 ಸಿನಿಮಾನು ಗೆಲ್ಲಬೇಕು. ಒಳ್ಳೇದಲ್ಲ ಸರ್. ಒಂದೇ ದಿವಸ 1-2 ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಇಯರ್ ಎಂಡ್ನ ನಾವು ಒಳ್ಳೆ ಒಂದು ಬ್ಲಾಸ್ಟಲ್ಲಿ ಮಾಡ್ತಾರೆ. ಅದಕ್ಕಿಂತ ಇನ್ನೇನು ಸರ್. ಸೊ ನಾನು ಐ ವಾಂಟ್ ಟು ವಿಶ್ ಟೀಮ್ 45 ಆಲ್ ದ ಬೆಸ್ಟ್. ನೀವು ಎಲ್ಲರೂ ಕೂಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ಹಾಗೆ ಇದೇ 25ನೇ ತಾರೀಕು ನಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿದೆ. ಸೊ ಅಕ್ಕಪಕ್ಕ ಥಿಯೇಟ್ರಲ್ಲೇ ಬರ್ತಾ ಇದ್ದೀರಿ. ಸೊ 2 ಸಿನಿಮಾನು ನೋಡಿ, 2 ಸಿನಿಮಾನು ಗೆಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಸ್, ಐ ಥಿಂಕ್ ಕ್ರಿಕೆಟರ್ ಆಗಬೇಕು ಅಂದ್ರೆ ತುಂಬಾ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಸೊ ಅಗೇನ್ ರೀಸೆಂಟಾಗಿ ನಾನು ಸುದೀಪ್ ಸರ್ದು ಒಂದು ಫಾರ್ಮುಲಾ ಕಲಿತೆ. ನಾನು ಆ್ಯಕ್ಚುಲಿ ತಿಂಡ್ಕೋತಾ ನಾನು ಸಖತ್ತಾಗಿ ತಿಂತೀನಿ. ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ತಿಂತೀನಿ. ಈಗ ರಾತ್ರಿ 5 ಗಂಟೆ ಮೇಲೆ ಕಾರ್ಬ್ಸ್ ತಿನ್ನಲ್ಲ. ಬರೀ ತರಕಾರಿ, ಚಿಕನ್ ಮತ್ತು ಫ್ರೂಟ್ಸ್. 5 ಗಂಟೆ ಮೇಲೆ ರೈಸ್ ಮುಟ್ಟಲ್ಲ, ಫ್ರೈಡ್ ಐಟಮ್ಸ್ ಮುಟ್ಟಲ್ಲ. ಇದು ಲಾಸ್ಟ್ 4 ವಾರದಿಂದ ಶುರು ಮಾಡಿರೋದು. ಸೊ ಅಕ್ಟೋಬರಲ್ಲಿ 85 kg ಇದ್ದೆ. ಇವಾಗ 78ಗೆ ಬಂದಿದ್ದೀನಿ. ಸೊ 1.5 ತಿಂಗಳಲ್ಲಿ 6 kg ಅಂದರೆ ಹೆಲ್ದಿಯಾಗಿ ಕರಗಿಸಿದ್ದೀನಿ. ನಾಟ್ ಅದೇ ನೈಟ್ ಡಿನ್ನರ್ ಬಂದ್ಬಿಟ್ಟು ಏನು ಕಾರ್ಬ್ಸ್ ತಿಂತಿಲ್ಲ. ಬರೀ ಚಿಕನ್ನು, ಬಾಯ್ಲ್ಡ್ ವೆಜಿಟೇಬಲ್ಸು, ಪ್ರೋಟೀನ್ ಶೇಕ್ ಅಷ್ಟೇ. ಅದು ಕುಡಿದ್ರೆ ಇಲ್ಲಾಂದ್ರೆ ಇಲ್ಲ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತಿರ್ತಾರೆ? ಈಗ ಟೈಮ್ ಸಿಕ್ಕಿರಲ್ಲ, ಶೂಟಿಂಗ್ಸ್ ಬಿಸಿ ಸ್ಕೆಡ್ಯೂಲಲ್ಲೆಲ್ಲ ಇರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲ ನಿಮ್ಮ ವರ್ಕೌಟ್ ರೊಟೀನ್ ಹೆಂಗಿರುತ್ತೆ? ಅಂದರೆ ಶೂಟಿಂಗ್ ಇರೋ ಟೈಮಲ್ಲ. ಶೂಟಿಂಗ್ ಔಟ್ಡೋರ್ ಶೂಟಿಂಗ್ ಇತ್ತಂದರೆ ರೂಮಲ್ಲೇ ವರ್ಕೌಟ್ ಮಾಡ್ತೀನಿ. ಇಲ್ಲಾಂದರೆ ಶೂಟಿಂಗ್ ಏನಿಲ್ಲ ಅಂದರೆ ಸಂಜೆ 7ರಿಂದ 9 ಗಂಟೆವರೆಗೆ 2 ಅವರ್ ಮಾಡ್ತೀನಿ. ಸೊ ಐ ಡೂ ಮೋರ್ ಆಫ್ ಸ್ಟ್ರೆಚಿಂಗ್. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾನೆ, ಏನು ಇಷ್ಟು ಸ್ಟ್ರೆಚಿಂಗ್ ಮಾಡ್ತೀಯ ನೀನೇ, ಕ್ರ್ಯಾಂಪ್ಸು ಅದು ಇದು ಅಂತೆಲ್ಲ ರೇಗಿಸ್ತಾ ಇರ್ತಾರೆ. ಬಟ್ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್. ವೆಯ್ಟ್ ಟ್ರೈನಿಂಗ್ ಆದಮೇಲೆ ಏನು ಮಾಡ್ತೀರಿ ನಾವು? ಸ್ಟ್ರೆಚಿಂಗ್ ಮಾಡಲ್ಲ. ಆಗಲೇ ಮಸಲೆಲ್ಲ ಸ್ಟಿಫ್ ಆಗಿಬಿಡುತ್ತೆ. ದ ಮೋರ್ ಯು ಡೂ ಸ್ಟ್ರೆಚಿಂಗ್ ದಟ್ಸ್ ಗುಡ್. ನಾನು ವೆಯ್ಟ್ ಟ್ರೈನಿಂಗ್ ಬರೀ 45 ಮಿನಿಟ್ಸ್ ಮಾಡ್ತೀನಿ. ಸ್ಟ್ರೆಚಿಂಗ್ 1/2 ಅವರ್ ಮಾಡ್ತೀನಿ. ಈಗ ಪ್ರತಿ ವರ್ಷ ಶುರುವಾಗ್ತಿದೆ ಅಂದಾಗ ಒಂದಷ್ಟು ಜನಕ್ಕೆ ಜಿಮ್ ಫ್ರೀಕ್ ಅನ್ನುವಂಥದ್ದಾಗಿರ್ಬೋದು, ಫಿಟ್ನೆಸ್ ಫ್ರೀಕ್ ಅನ್ನುವಂಥದ್ದು ಆಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಜಿಮ್ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನು ಸಜೆಷನ್ಸ್ ಕೊಡ್ತೀರಾ? ಕನ್ಸಿಸ್ಟೆನ್ಸಿ ಸರ್. ಈಗ ನಿಮ್ಮ ಹತ್ರ ₹1,00,00,000 ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳಿ. ಜಿಮ್ಮು ಬರೀ ಬಾಡಿ ಮಾಡೋದಕ್ಕೋಸ್ಕರ ಅಲ್ಲ, ನಿಮ್ಮ ಹೆಲ್ತ್ಗೋಸ್ಕರ ನೀವು ವರ್ಕೌಟ್ ಮಾಡಬೇಕು. ನಾನು ವರ್ಕೌಟ್ ಮಾಡೋದೇ ಗುಡ್ ಹೆಲ್ದಿ ಲೈಫ್ ಇರಬೇಕು ಅಂತ ಮಾಡೋದು. ಲೈಕ್ ಅಗೇನ್ ಕ್ಯಾರೆಕ್ಟರ್ಗೆ ಏನಾದ್ರು ಡಿಮ್ಯಾಂಡ್ ಮಾಡ್ತೀನಿ, ದೆನ್ ಐ ಪುಷ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ಇದೇ ಡಿಸೆಂಬರ್ 25 ನಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮನ್ನು ಫಸ್ಟ್ ಶೋ ಎಲ್ಲ ಥಿಯೇಟರ್ ಹತ್ರ ವಿಸಿಟ್ ಮಾಡ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ಪ್ರತಾಪ್ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.